ನಮಸ್ಕಾರ. ಇದು ಸಮಯ ಸೂತ್ರ, ನಿಜದ ಮಾತು ಮಾತ್ರ. ಸುಳ್ಳು ಸುದ್ದಿಗೆ ಇಲ್ಲ ಇಲ್ಲಿ ಯಾವತ್ತೂ ಅವಕಾಶ, ಯಾವತ್ತೂ ಅವಕಾಶ. ಎಲ್ಲರಿಗೂ ನಮಸ್ಕಾರ. ಈ ದೇವಸ್ಥಾನ ಉದ್ಘಾಟನೆ ಮಾಡೋದಕ್ಕೆ ನಮಗೆ ಅವಕಾಶ ಸಿಕ್ಕಿದ್ದು ದೇವರು ಕೊಟ್ಟ ವರ, ನಮ್ಮ ಅದೃಷ್ಟ. ದೇವಸ್ಥಾನ ಇನ್ನೂ ಅಭಿವೃದ್ಧಿ ಆಗುವಂಥ ಜನರಿಗೆ ಆಶೀರ್ವಾದ ಮಾಡಲಿ ಅಂತ ದೇವರಲ್ಲಿ ಕೇಳ್ಕೊಂಡು ನಾನು ಎರಡು ಮಾತು ಮುಗಿಸ್ತೀನಿ. ಗಣೇಶ್, ಚೀಫ್ ಇಂಜಿನಿಯರ್, ಇರಿಗೇಷನ್ ಸೌತ್, ಮೈಸೂರು. ನಮ್ಮ ಮೈಸೂರು ಸಾಕಮಠದ ಆದಿಚುಂಚನಗಿರಿ ಶ್ರೀ ಶ್ರೀ ಸೋಮನಾಥ ಸ್ವಾಮೀಜಿಯವರು ಸಾನ್ನಿಧ್ಯದಲ್ಲಿ ವಹಿಸಿಕೊಂಡು ಪೂಜಾ ಕಾರ್ಯಕ್ರಮವನ್ನು ನಡೆಸಿರುತ್ತಾರೆ. ಹಾಗಾಗಿ ನಮ್ಮ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿರೋದಕ್ಕೆ ಅವ್ರಿಗೂ ನಮ್ಮ ಧನ್ಯವಾದಗಳನ್ನು ಸೂಚಿಸುತ್ತೇವೆ. ದಿನಾಂಕ 25/5/26 ವಾರ್ಷಿಕೋತ್ಸವದ ಅಂಗವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಶ್ರೀ ಯದುವೀರ್ ಕೃಷ್ಣದತ್ತ ಒಡೆಯರವರು ಹಾಗೂ ಜಿ ಟಿ ದೇವೇಗೌಡರು ಹಾಗೂ ಕೆ ಹರೀಶ್ ಗೌಡರು ಹಾಗೂ ಎಲ್ ನಾಗೇಂದ್ರ ಅವರು ಮಾಜಿ ಶಾಸಕರು ಎಲ್ಲರೂ ಬಂದು ನಮ್ಮ ಕಾರ್ಯಕ್ರಮವನ್ನು ಗ್ರಾಮದ ಮುಖಂಡರುಗಳು ಹಾಗೂ ಯಜಮಾನರುಗಳು ಮತ್ತು ನಮ್ಮ ಸದಸ್ಯರುಗಳು ಸಾರ್ವಜನಿಕರು ಎಲ್ಲ ಬಂದು ಸಹಕಾರ ಕೊಟ್ಟು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿರುತ್ತಾರೆ. ಅವರಿಗೆ ಒಂದು ಧನ್ಯವಾದಗಳನ್ನು ತಿಳಿಸ್ತಿದ್ದೀವಿ. ಇದು ಎಷ್ಟನೇ ವರ್ಷದ ಮಹೋತ್ಸವ ಸರ್? ಇದು ನಾವು 20 ವರ್ಷದ ಮೇಲಾಗಿದೆ. ಅಂದರೆ ನಾವು ಅದನ್ನು ಇದು ಮಾಡಿ ಕೌಂಟ್ ಹಾಕೊಂಡಿಲ್ಲ ಅಷ್ಟೇ. 20 ವರ್ಷದ ಮೇಲಾಗಿದೆ. ಅಂದರೆ ಪ್ರತಿ ವರ್ಷ ಮಾಡ್ತೀವಿ. ಗ್ರಾಮಸ್ಥರ ಸಮ್ಮುಖದಲ್ಲೇ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಹೊಸಬೀದಿ 2ನೇ ಕ್ರಾಸ್ನಲ್ಲಿರುವ ಶ್ರೀ ಸಿದ್ದಪ್ಪಾಜಿ ದೇವಸ್ಥಾನದ ವಾರ್ಷಿಕ ಕುಂಭಾಭಿಷೇಕ ಮಹೋತ್ಸವವನ್ನು ಗ್ರಾಮಸ್ಥರ ಸಮ್ಮುಖದಲ್ಲೇ ನೆರವೇರಿಸಲಾಗಿತ್ತು. ಮುಖ್ಯ ಅತಿಥಿ ಗ್ರಾಮ ದೇವತೆಯಾದ ಸಿದ್ದಪ್ಪಾಜಿ ನಮ್ಮ ಗ್ರಾಮಕ್ಕೆ ತರಗುಡಿಸಿ ಮಾಡಿದಂಥ ದೊಡ್ಡವರು ಸಿದ್ದಪ್ಪಾಜಿ ಮಂಡೇಸ್ವಾಮಿ. ನಮ್ಮ ಗ್ರಾಮದಲ್ಲಿ ನಾಲ್ಕಾಮೂಲೆಯಲ್ಲೂ ಸಿದ್ದಪ್ಪಾಜಿ ಇದ್ದಾನೆ. ಮೂಲ ಸಿದ್ದಪ್ಪಾಜಿ, 2ನೇದು ಮಾರಮ್ಮ, 3ನೇ ಚಾಮುಂಡಮ್ಮ. ನಮ್ಮ ಗ್ರಾಮನ ಹಿಂದೆಯಿಂದ ಕಾಪಾಡ್ಕೊ ಬಂದಿರೋ ತಾಯಿ. ಹಾಗೂ ನಮ್ಮ ಸಂಚೀಕೊಪ್ಪಳಮ್ಮನೂ ಈ ಗ್ರಾಮನ ಕಾಪಾಡ್ಕೊಂಡು ಬಂದಿರೋ ತಾಯಿ. ಈ ನಮ್ಮ ಗ್ರಾಮದಲ್ಲಿ ಪ್ರತಿಯೊಂದು ದೇವಸ್ಥಾನನೂ ಅಭಿವೃದ್ಧಿಯಾಗಿ ನಮ್ಮ ಹಿರಿಯರು ಏನು ದಾರಿ ತೋರಿಸಿದ್ದಾರೆ ಅದೇ ಮುಖಾಂತರವಾಗಿ ನಮ್ಮಂಥ ನಾವು ಯುವಕರು ಹುಡುಗರು ಏನೇ ತಪ್ಪಿದ್ರೂ ಕ್ಷಮಿಸ್ಕೊಂಡು ಗ್ರಾಮನ ಬೆಳೆಸ್ಕೊಂಡು ಅಣ್ಣ ತಮ್ಮದಿರ ಥರ ಈ ಗ್ರಾಮದ ದೇವತೆಗಳ ಸೇವೆ ಮಾಡ್ಕೊಂಡು ಹೋಯ್ತಾ ಇದ್ದಾರೆ. ಮುಂದಕ್ಕೂ ನಮ್ಗೆ ಮಾಡಿಕೆ ಶಕ್ತಿ ಕೊಳ್ಳಿ ಆ ಸಿದ್ದಪ್ಪಾಜಿ ನಮ್ಮ ಗ್ರಾಮನ ಶಾಂತಿಯಿಂದ ಕಾಪಾಡಲಿ ಅಂತ ಬೇಡ್ಕೊಳ್ತೀವಿ. ಸಮಯ ಸೂತ್ರ, ಇದು ಸತ್ಯದ ಶಕ್ತಿ. ಸಮಯ ಸೂತ್ರ, ಸತ್ಯದ ಶಕ್ತಿ. ನಮಸ್ಕಾರ.